ನಿಜನ ನಂದಣ್ಣ ಇದು? ಏನೋ ಎಲ್ರು ಹೀಗೆ ಮಾತಾಡ್ಕೊಂತ ಇದಾರೆ. ಒಳ್ಳೆ ಪ್ಲಾನೇ ಮಾಡಿದಾರೆ ಬಿಡಿ. ಅಷ್ಟು ಬುದ್ಧಿ ಇಲ್ದೆ ಇಷ್ಟು ದೊಡ್ಡ ಅಂಗಡಿನ ನಡೆಸಕ್ಕಾಗುತ್ತಾ ಹೇಳಿ? ದುಡ್ಡು ಉಳ್ಸೋದು ಅಷ್ಟೇ ಅಲ್ಲ ಶೇಖರ, ದುಡ್ಡು ಮಾಡೋ ಪ್ಲಾನ್ ಅನ್ನು ಬೇರೆಯವ್ರ ಮನೆಯವ್ರ ಬಗ್ಗೆ ಮಾತಾಡದೆ ಇವ್ರು ಕಲ್ಸಿ. ಆರತಿ ತಗೊಳ್ಳಿ ಸರ್. ಏನ್ ಗೊತ್ತಾ ಸರ್, ಕೆಲವ್ರ ಮನೆಯಲ್ಲಿ ಕಾಲು ತೂತ್ ಬಿದ್ದಿದ್ರು ಬೇರೆಯವ್ರ ಮನೆ ದೋಸೆಯಲ್ಲಿ ತೂತ್ ಎಣ್ಸೋ ಚಾಳಿ ಇರುತ್ತೆ. ಅದು ಒಳ್ಳೇದಲ್ಲ ಅಲ್ವಾ? ನಮ್ಮ ಅಂಗಡಿ ಪೂಜೆ ನಡಿಬೇಕಾದ್ರೆ ಬಂದು 4 ಒಳ್ಳೆ ಮಾತಾಡಿ. ಅದ್ಬಿಟ್ಟು ಗಾಯದ ಮೇಲೆ ಉಪ್ಪು ಸವರ್ಬೇಡಿ. ಇಷ್ಟಕ್ಕೂ ನಮ್ಮನೆ ವಿಷಯ ನಿಮ್ಗೆ ಯಾಕೆ ಅಂತ ಕೇಳಿದ್ರೆ ನಿಮಗ್ ಬೇಜಾರಾಗುತ್ತಲ್ಲ? ನಮ್ಮನೆಯವ್ರಿಗೆ ನೋವಾಗುತ್ತೆ ಅಂತ ನಿಮ್ಗೆ ಅಲ್ವಾ? ಏನಮ್ಮ ಹೀಗೆಲ್ಲ ಹೇಳ್ತೀಯ? ನಂದಣ್ಣಂಗೆ ಬಯಸೋರು ಊರಲ್ಲೆಲ್ಲ ಈ ತರ ಸುದ್ದಿ ಇದೆ ಅಂತ ಹೇಳಿದ್ವಿ, ಹೇಳ್ಬಾರ್ದೇನ್ ಹೇಳಿಲ್ವಲ್ಲ? ಇಷ್ಟೇ ಅಗ್ಲದ ಕೈಯಲ್ಲಿ 5 ಬೆರಳುಗಳಿವೆ. 5 ಬೆರಳನ್ನು ಒಂದೇ ಸಮ ಇದೆಯಾ ಸರ್? ಇಲ್ಲ ತಾನೆ. ಒಂದು ಉದ್ದ ಒಂದ್ ಗಿಡ್ಡ ಇದೆ. ಇನ್ನು ಇಷ್ಟು ದೊಡ್ಡ ಊರಲ್ಲಿ ಎಲ್ಲರೂ ಒಂದೇ ತರ ಇರ್ತಾರಾ? ಒಬ್ಬೊಬ್ರು ಒಂದೊಂದ್ ಮಾತಾಡ್ತಾರೆ. ಹಾಗಂತ ನೀವು ಮಾತಾಡ್ತೀರಾ? ನಿಮ್ ಹಾಗೆ ನಮ್ಮ ಅಂಗಡಿಗೆ ತುಂಬಾ ಜನ ಬರ್ತಾರೆ. ಮನೇಲಿ ಕಷ್ಟ ಇದೆ, ಕೈಯಲ್ಲಿ ಕಾಸಿಲ್ಲ, ಸ್ವಲ್ಪ ದಿನಸಿ ಕೊಡಿ, ಆಮೇಲೆ ಬಂದು ದುಡ್ಡು ಕೊಡ್ತೀನಿ ಅಂತ. ಆಗ ನಮ್ಮ ಹಿಂದೆ ಮುಂದೆ ಯೋಚನೆ ಮಾಡದೆ ದಿನಸಿ ಕೊಟ್ಟು ಕಳಿಸ್ತಾರೆ. ನಮ್ ಮಾವ ಯಾವತ್ತಿದ್ರು ಕೊಡುಗೈ ದೊರೆ, ಬೇರೆಯವ್ರ ದುಡ್ಡಿಗೆ ಆಸೆ ಪಡೋರಲ್ಲ. ನಮ್ ಮಾವನ್ ಬಗ್ಗೆನೇ ಬಂದಂಗ್ ಮಾತಾಡ್ತಿರಲ್ಲ. ಅವ್ರ ದುಡ್ಡಿಗೆ ಆಸೆ ಪಡೋ ವ್ಯಕ್ತಿ ಆಗಿದ್ದಿದ್ರೆ ನಾನ್ ಒಂದೇ ಒಂದ್ ಮಾತು ಹೇಳ್ತೀನಿ ಕೇಳಿ. ನಾನಂತೂ ನಮ್ಮ ಯಜಮಾನ್ರ ಮದ್ವೆ ಆಗಿ ಬಂದಾಗ ನಮ್ಮ ಮನೆಯಿಂದ 1 ಗ್ರಾಮ್ ಚಿನ್ನನೂ ನಾನು ತಂದಿಲ್ಲ. ಆದ್ರೂ ನನ್ನನ್ನ ಅವರು ಮನೆ ತುಂಬಿಸ್ಕೊಂಡಿದ್ದಾರೆ. ನನ್ನ ಸ್ವಂತ ಮಗಳಿಗಿನ ಹೆಚ್ಚಾಗಿ ನೋಡ್ಕೋತಾ ಇದ್ದಾರೆ. ಇಂಥ ಮನೆ ಸೇರಿದ್ದೀನಲ್ಲ ಅಂತ ಪ್ರತಿದಿನ ಹೆಮ್ಮೆ ಪಡ್ತಾ ಇದ್ದೀನಿ ಗೊತ್ತಾ ನಾನು? ಇದ್ರಲ್ಲೇ ಗೊತ್ತಾಗುತ್ತೆ ನಮ್ಮ ಮಾವ ವ್ಯಕ್ತಿಗೆ ಬೆಲೆ ಕೊಡೋರು, ದುಡ್ಡಿಗಲ್ಲ ಅಂತ. ಮೊದ್ಲೇಗೂ ನನಗ್ ಗೊತ್ತಿಲ್ಲ ಸರ್, ಆದ್ರೆ ಈಗ ಸೊಸೆ ಇರುವಂತ ನಾವಿದ್ದೀವಿ. ನಮ್ ಮನೆ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ ಸರ್. ಮಾತಾಡೋದಕ್ಕೂ ಮುಂಚೆ ಯೋಚನೆ ಮಾಡಿ ಮಾತಾಡಿ. ಅಯ್ಯೋ, ಏನ್ ಯೋಚನೆ ಮಾಡ್ತಿಲ್ಲ? ತಿನ್ನಿ. ಅತ್ತೆ, ದೀಪ ಎಲ್ಲ ಹಚ್ಚಾಯ್ತು. ಈ ನಮ್ಮ ಮನೆ ನನ್ನಿಬ್ಬರು ಸೊಸೆಯಂದಿರು ಎಷ್ಟು ಕಾಣ್ತಿದ್ದೀರ. ಅಮ್ಮೋ, ಯಾಕಂದ ಬೇಜಾರಾಗಿದ್ಯಾ? ಇಲ್ಲ ಅತ್ತೆ. ನೋಡಮ್ಮು, ಮಣ್ಣಿನ ಹಣತೆಗೆ ಬತ್ತಿ ಹಾಕಿ ಎಣ್ಣೆ ಹಚ್ಚಿ ದೀಪ ಹಚ್ಚಿದ್ರೆ ಸಾಲಲ್ಲ. ಅವಳು ಆ ಮನೆಯವ್ರ ಜೊತೆ ಬೆರಿಬೇಕು. ಆ ಮನೆಯವ್ರ ದುಃಖ ತನ್ನ ದುಃಖ ಅಂತ ಭಾವಿಸಿ, ಆ ಮನೆಯವ್ರ ಸಂತೋಷನೇ ತನ್ನ ಸಂತೋಷ ಅಂತ ಭಾವಿಸಿದ್ರೆ ಆ ಮನೆ ಯಾವತ್ತೂ ಬೆಳಗ್ತಾ ಇರತ್ತೆ. ನೀನ್ ನಗ್ತಾ ನಗ್ತಾ ಇದ್ಬಿಡಮ್ಮು, ಎಲ್ಲ ಸರಿ ಹೋಗುತ್ತೆ. ನಮ್ ಮೀನಾ ಅವಳಿ ಮನೆಗ್ ಬಂದು 1 ತಿಂಗಳಾಗಿದೆ. ಆದ್ರೆ ಅವಳ ಮನೆಗ್ ಬಂದಾಗ್ಲೂ ಯಾರೂ ಅವಳು ಬರಲಿಲ್ಲ. ಆದ್ರೆ ಅವಳ ನಗುವಿನ ಮೂಲಕ ಅವಳಿ ಮನೆ ಎಲ್ಲರ ಮನ್ಸು ಗೆದ್ಲು. ಯಾಕೆಂದ್ರೆ ನಾವು ಖುಷಿಯಾಗಿದ್ರೆ ಅವಳು ಖುಷಿಯಾಗಿರ್ತಾಳೆ. ನಾವತ್ತು ಬೇಜಾರ್ ಮಾಡ್ಕೊಂಡ್ರೆ ಅವಳು. ನೀನು ಹಾಗೆ ಈ ಮನೇಲಿ ಎಲ್ಲರ ಮನ್ಸನ್ನು ಅರ್ಥ ಮಾಡ್ಕೋಬೇಕು. ಆ ನಂಬಿಕೆ ನನ್ಗಿದೆ. ಅತ್ತೆ, ನೀವೇನು ಯೋಚನೆ ಮಾಡ್ಬೇಡಿ, ನೋಡ್ತಾ ಇರಿ.
ಅಮ್ಮು ನನ್ನನ್ನು ಮೀರ್ಸು ಅಂತ ಸೊಸೆ ಆಗ್ತಾಳೆ. ಇವಳಿ ಕ್ಯೂಟ್ನೆಸ್, ಇನ್ನೋಸೆನ್ಸೆ ಎಲ್ಲರ ಮನ್ಸ್. ಅಯ್ಯೋ ಎಂತ ಮುದ್ದಾದ ಮಾತಾಡ್ದೆ ನನ್ ಬಂಗಾರಿ. ಎಲ್ರ ಮನೇಲೂ ಈ ಕಾಲದಲ್ಲಿ ನಾನ್ ಮುಂದು ತಾ ಮುಂದು ಅಂತ ಪೈಪೋಟಿ ಬೀಳ್ತಾರೆ ಸೊಸೆಯರು. ಅಂತದ್ರಲ್ಲಿ ಇವಳು ನನ್ನನ್ನ ಮೀರ್ಸೋ ಸೊಸೆ ಅಂತೆಲ್ಲ. ನಿಜವಾಗ್ಲೂ ಮೀನಾ, ನಿಮ್ಮ ಅಪ್ಪ ಅಮ್ಮ ನಿನ್ಗೆ ಎಂತ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ಕಣೆ. ಅಮ್ಮ ನಿನ್ ಸೊಸೆನ್ ಎಷ್ಟು ಹೊಗ್ಳುತ್ತೀಯಾ? ಈಗ್ಲೇ ನನ್ ತಲೆ ಮೇಲೆ ಕೂತಿದ್ದಾಳೆ. ಹೊಗಳುತ್ತಾ ಇರೋ, ಕೈಗೆ ಸಿಗಲ್ಲ ಅವಳು ಅಷ್ಟೇ. ಯಾಕೋ ನನ್ ಸೊಸೆ ನಾನ್ ಹೊಗಳಿದ್ರೆ ನಿನಗೇನೋ ಹೊಟ್ಟೆವ್ರಿ? ಉರಿಯಲ್ವ ಮತ್ತೆ? ಸೊಸೆ ಬಂದಿದ್ದು ಈ ಮಗುನ ಬರ್ತಿದ್ಯಾ? ಕನಿಕರ ಅನುಕಂಪ ಏನಾದ್ರು ಇದೆಯಾ ನಿನ್ಗೆ? ಹೌದು ಕಣೋ ಕೇಶ್ವ, ಈ ವಿಚಾರದಲ್ಲಿ ನಾನ್ ನಿನ್ ಪರ. ಆಯ್ಕೆ ಅಂದ್ರೆ ನಿನ್ ಸ್ವಲ್ಪ ಎಡವಟ್ಟಾಗೋಯ್ತು. ಯಾಕಮ್ಮ? ನನ್ ಮಗನ್ ಏನೇ ಕಮ್ಮಿ ಆಗಿದೆ? ಇಡೀ ದೊಡ್ಡ ಹುಡ್ಕಿದ್ರು ಮಗನ ಗಟ್ಟಿ ಗುಂಡಿಗೆ ಎಲ್ಲಿ ಸಿಗಲ್ಲ ಅಲ್ವಾ? ಹೌದು ಮತ್ತೆ. ನನ್ ಮಗನ್ ಭಯ ಭಕ್ತಿ ಏನಿದ್ರು ಅವ್ರ ಅಪ್ಪನ್ ಮುಂದೆ ಅಷ್ಟೇ. ಅದ್ ಬಿಟ್ಟು ತನ್ನವ್ರು ಅಂತ ಬಂದ್ರೆ ಅವ್ನ್ ಯಾರು ಎದುರಾಕೊಳಕ್ಕೂ ಹೇಸಲ್ಲ. ಗೊತ್ತಾ ನಿನ್ಗೆ? ಅದಕ್ಕೆ ನಾವ್ ಬಿದ್ದಿದ್ದು. ಏನ್ ಗುರಾಯಿಸ್ತಾ ಇದ್ಯಾ? ರಾಕೆಟ್ ಜೊತೆ ನಿನ್ನನ್ನು ಗಂಟ್ ಕಟ್ಬಿಡ್ತೀನಿ. ಸುಯಿ ಅಂತ ಹೋಗಿ ಮೇಲ್ಗಡೆ ಡಮ್ ಅನ್ಬಿಡ್ಬೇಕು. ಆದ್ರೆ ಈ ವರ್ಷ ಮನೆ ಆಚೆ ಒಂದು ದೀಪನೂ ಇಲ್ಲ. ಎಲ್ಲಿಂದಾನೆ ಖುಷಿಯಾಗಿರ್ಬೇಕು. ಬಾ ಹೋಗೋಣ ಬಾ. ಅಣ್ಣ, ಐ ಆಮ್ ಸಾರಿ, ನನಗೆ ನಿಜವಾಗ್ಲೂ ಮೂಡಿಲ್ಲ. ದಯವಿಟ್ಟು ನನ್ನನ್ನ ಬಿಟ್ಬಿಡು. ಅಲ್ಲಪ್ಪ, ಮಾವ ಬರ್ತಿದಾರೆ. ನೀನು ಅಮೂಲ್ಯ ಕ್ಲೋಸ್ ಆಗಿರ್ಬೇಕು. ನೀ ನನ್ಗೆ ಮಾತು ಕೊಟ್ಟಿದ್ಯಾ? ಅಮ್ಮು, ನಿನ್ ಮಾವ ಬಂದ್ರು. ತಗೋವಲ್ಲ ಬಾ, ಹಿಡ್ಕೊ. ಹೋಗು. ಈ ಕೂಬೆ ಬಾ, ಬೇಗ ಹಚ್ಚಿ ಸಾಯೋಣ. ತಗೊಳ್ಳೆ. ನಂಗ್ ಭಯ ಕಣೋ. ಬೆಂಕಿ ಬಿತ್ತು ನೀವು ಭಯಕ್ಕೆ. ಬೇಗ ಹಚ್ಚೋಣ ಬಾ. ಹೇ ನೋಡು, ನಿನ್ ಮುಖ ನೋಡಿದ್ರೆ ನನ್ಗೆ ಇರಿಟೇಷನ್. ಅಂತದ್ರಲ್ಲಿ ದೇವ್ರು ಇಂಥ ಕೆಟ್ಟ ಹಣೆ ಬರತಾನೆ ಅಂತ ಅಂದ್ರೆ ಕ್ಲೋಸ್ ಅಪ್ ಅಲ್ಲಿ ನೋಡು, ಬಂಪರ್ ಆಫರ್ ಕೊಟ್ಟಿದ್ದಾರೆ. ಸುಮ್ಮನೆ ಹೇಳಿದಷ್ಟು ಮಾಡು ಅಷ್ಟೇ. ಸುಮ್ಮನೆ ಹಚ್ಚಿದ್ರೆ ಸರಿ, ಇಲ್ಲ ಅಂದ್ರೆ ಇದೇ ಪಟಾಕಿ ತಗೊಂಡು ನಿನ್ ಮೂಗುಳಗ್ ಹಾಕ್ಬಿಡ್ತೀನಿ. ವಾ ರಕ್ಷಾ, ವಲ್ಲಭ, ರಕ್ಷಾ, ರಾತ್ರಿ ಎಲ್ಲ ಪಟಾಕಿ ಹೊಡಿತಾ ಕಾಲ ಕಳಿಬೇಡ. ಬೇಗ ಪಟಾಕಿ ಹೊಡೆದು ಊಟ ಮಾಡಿ ಓದಕ್ ಬರ್ಬೇಕು. ಆಮೇಲೆ ಬಂದು ನೋಡ್ತೀನಿ. ನೀನೊಬ್ಳಾದ್ರೂ ಕಲೆಕ್ಟರ್ ಆಗಿ ತೋರ್ಸು. ಒಂದು ದಿನನೂ ನೆಮ್ಮದಿಗಿರಕ್ಕಾಗಲ್ಲ. ಎಲ್ಲ ನಮ್ ಟೈಮೇ ಸರಿ ಇಲ್ಲ. ಕರ್ಮ ಕರ್ಮ. ಏನಾಯ್ತೇಂದ್ರ? ಯಾರನ್ನ ಬೈತೀನಿ? ಆ ಎದುರುಗಡೆ ಮನೆಯವ್ರನ್ನ. ರೂಮ್ ಅಲ್ಲಿ ಕುತ್ಕೊಂಡು ಓದ್ಕೋತಾಳೆ. ಆದ್ರೆ ಇವ್ರು ನೋಡಿದ್ರೆ ಆಗ್ಲಿಂದ ಡಮ್ಮ 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 ಅಂತ ಪಟಾಕಿ ಸಿಡಿಸ್ತಾನೆ ಇದಾರೆ. ಪಾಪ ಮಗು ಹೇಗ್ ಓದ್ಕೊಳ್ಳುತ್ತೆ ಹೇಳಿ? ಒಳ್ಳೆ ಕಾಟ ಆಯ್ತು ಇವ್ರದ್ದು. ಅವ್ರೇನ್ ಇಡೀ ರಾತ್ರಿ ಎಲ್ಲ ಪಟಾಕಿ ಹೊಡಿಯಲ್ವಲ್ಲ. ಹಬ್ಬಬ್ಬ ಅಂದ್ರೆ ಇನ್ 1 hour ಪಟಾಕಿ ಹೊಡಿತಾರೆ. ಆಮೇಲೆ ಓದ್ಕೊಳಕ್ ಹೇಳು. ಏನ್ರಿ ಅಷ್ಟೇನಾ ಅಂತ ಇದ್ದೀರಾ? ಹಾ 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 ಗೊತ್ತಾಯ್ತು ಬಿಡಿ. ಈ ಮನೇಲಿ ಒಂದ್ ಕೆಲ್ಸ ಎಲ್ರು ತುಂಬಾ ಚೆನ್ನಾಗ್ ಮಾಡ್ತೀರಾ. ಒಂದ್ ಕಣ್ಣಿಗೆ ಬೆಣ್ಣೆ ಹಚ್ಚೋದು, ಇನ್ನೊಂದ್ ಕಣ್ಣಿಗೆ ಸುಣ್ಣ ಹಚ್ಚೋದು. ಏನ್ ಮಾತಾಡ್ತಾ ಇದೀಯಾ? ಮತ್ತಿನೇನ್ ಬಾವ, ಹೋದ್ ವರ್ಷ ಇದೇ ಟೈಮ್ಗೆ ಅಮೂಲ್ಯನ್ಗೂ ಎಕ್ಸಾಮ್ ಇತ್ತಲ್ವಾ? ಆಗಾನು ಎದುರುಗಡೆ ಮನೆಯವ್ರು ಪಟಾಕಿ ಹೊಡಿತಿದ್ದು. ಹೋಗಿ ಅವ್ರ ಮನೆ ಮುಂದೆ ನಿಂತ್ಕೊಂಡು ಜಗಳ ಮಾಡ್ಬಿಟ್ಟು ಬಂದ್ರಿ. ಅಮೂಲ್ಯ ಎಕ್ಸಾಮ್ ಓದ್ಕೋತಾಳೆ, ಡಿಸ್ಟರ್ಬ್ ಮಾಡ್ಬೇಡಿ ಅಂತ. ಆದ್ರೆ ಈಗ ತೊಂದ್ರೆ ಆಗ್ತಿರೋದು ಜ್ಯೋತಿಗೆ. ಜ್ಯೋತಿ ಅಮ್ಮು ಅಲ್ವಲ್ಲ. ಅಮ್ಮು ಸ್ಥಾನನ ಜ್ಯೋತಿ ತುಂಬಕ್ಕಾಗಲ್ಲ. ಅದಕ್ಕೆ ನಿಮ್ಮೆಲ್ರಿಗೂ ತಾತ್ಸಾರ. ನನಗದೆಲ್ಲ ಅರ್ಥ ಆಗತ್ತೆ. ನಿಮ್ಮಿಬ್ಬರಿಗೂ ಅಮ್ಮ ಮೇಲೆ ಮಾತ್ರ ಪ್ರೀತಿ, ಜ್ಯೋತಿ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ.
ಪರವಾಗಿಲ್ಲ ಇರ್ಲಿ, ನನ್ ಮಗಳ ವಿಷಯನ ನಾನೇ ನೋಡ್ಕೋತೀನಿ. ಆದ್ರೆ ನೀವಿಬ್ರು ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ, ನನ್ ಮಗಳಿಗೆ ನೀವಿಬ್ರು ಪ್ರೀತಿ ತೋರಿಸ್ತಾ ಇರ್ಬೋದು, ಅವಳಿಗೆ ಕಷ್ಟ ಅಂತ ಬಂದಾಗ ಸ್ಪಂದಿಸ್ತಾ ಇರ್ಬೋದು, ಆದ್ರೆ ನನ್ ಮಗಳು ಈ ಮನೆ ಮರ್ಯಾದೆ ಹಾಳಾಗುವಂತ ಕೆಲಸ ಯಾವ್ದು ಮಾಡೋದಿಲ್ಲ. ಯಾಕೆ ಹೇಳಿ? ಅವಳಿಗೆ ನೀವಿಬ್ರು ಕಂಡ್ರೆ ಅಷ್ಟು ಪ್ರೀತಿ. ಚಂದ್ರು, ಇಂದ್ರ ಹೇಳ್ತಾರೋ ಸರಿಯಾಗೇ ಇದೆ. ಪಾಪ ನಮ್ ಜ್ಯೋತಿ ಓದ್ಕೊಳ್ಳೋದು ಬೇಡವಾ? ಹೋಗಿ ಆ ಎದುಗಡೆ ಮನೆಗೆ ಗಾಚಾರ ಬಿಡ್ಸೋಣ. ಅಪ್ಪ ದೊಡ್ಡಪ್ಪ ನಿಂತ್ಕೊಳ್ಳಿ. ಈ ತರ ಸಣ್ಣ ಪುಟ್ಟ ವಿಚಾರಕ್ಕೆ ನೀವಿಲ್ದು ಹೋಗ್ತಿರೋದ್ರಿಂದಾನೆ ಆ ಮನೆಯಲ್ಲಿ ಅವ್ರನ್ನವರು ನಿಮ್ ಸಮಾನ ನೋಡ್ಕೋತಿರೋದು. ಇದಕ್ಕೆಲ್ಲ ನಾನಿಲ್ವಾಪ, ನಾನ್ ನೋಡ್ಕೋತೀನಿ, ನೀವಿಲ್ಲೇ ಇರಿ. ಏನ್ ಅನ್ಕೊಂಡಿದ್ದೀರಾ ನೀವೆಲ್ಲ? ದೀಪಾವಳಿ ಹಬ್ಬ ಬಂದ್ರೆ ನಿಮ್ಮನೆಯವ್ರು ಮಾತ್ರ ಆಚರಿಸ್ಬೇಕಾ? ನಮ್ಮನೆ ದೀಪನ ಆರಿಸಿ ನೀವೆಲ್ಲ ದೀಪಾವಳಿ ಮಾಡ್ತಿದ್ದೀರಲ್ಲ, ನಾಚೆ ಆಗ್ಬೇಕು ನಿಮ್ಗೆಲ್ಲ. ಆಟಕ್ಕೆ ಹಚ್ಚಿ ಇವಾಗ, ಅಚ್ಚೆ ಅಚ್ಚ. ಎಷ್ಟೋ ಧೈರ್ಯ ನಿನ್ಗೆ? ನನ್ ತಂಗಿ ಮೇಲೆ ನೀರೆರ್ಸ್ತ್ಯಾ? ನಿನ್ಗೆ ಕೋಪ ಇದೆ ಅಂತ ನಂಗೆ ಗೊತ್ತು, ಅದನ್ನ ಎಷ್ಟ್ ಬೇಕಾದ್ರೂ ನನ್ ಮೇಲೆ ತೋರ್ಸು. ಆದ್ರೆ ನನ್ ತಂಗಿ ಆಗ್ಲಿ ನಮ್ಮ ಮನೆಯವ್ರ ವಿಷಯಕ್ಕೆ ಬಂದ್ರೆ ಚೆನ್ನಾಗಿರಲ್ಲ. ಸಾರಿ ಕೇಳೋ ನನ್ ತಂಗಿಗೆ, ನೀರೆರ್ಚಿದಿಕ್ ಸಾರಿ ಕೇಳೋ, ಸಾರಿ ಕೇಳೋ. ಏಯ್, ಹೇಳ್ತಾ ಇರೋದು ಅರ್ಥ ಆಗ್ತಾರ ನಿಂಗೆ? ಕೇಳ ಸಾರಿನಾ? ಕೇಳಲೆ. ಇನ್ನೊಂದು ಕ್ಷಣ ಇಲ್ಲಿ ಇದ್ರೆ ಚೆನ್ನಾಗಿರಲ್ಲ, ಹೋಗೋ. ರಕ್ಷಾ, ಏನಾಗಿಲ್ಲ ಕಂದ, ಏನಾಗಿಲ್ಲ. ಆ ಮಗಳೇ, ಒಳಗಡೆ ಹೋಗೋಣ. ಅಮ್ಮು ಬೇಜಾರ, ಎಲ್ರು ಬನ್ನಿ ಊಟಕ್ಕೆ ಹೋಗೋಣ. ಕಂಠಂಗೆ ಬುದ್ಧಿ ಬರುತ್ತೋ ಏನೋ. ಆ ಸೂರ್ಯ ಕಂಚ ಅಂತಾನೆ ಸುಮ್ನೆ ಇರ್ತಾರೆ, ಇವನ್ ಮಾತ್ರ ಚಿಕ್ಕು. ಅತ್ತೆ, ನಾನು ನಿಮ್ಮ ಕೊಡಿ, ನಾನು ಬಡಿಸ್ತೀನಿ. ನನ್ ಬಂಗಾರಿ, ಈ ಮನೆಗೆ ಹೊಸದಾಗಿ ಮದ್ವೆ ಆಗಿ ಬಂದಿರೋಳು, ನಿನ್ ಕೈಲಿ ಕೆಲಸ ಮಾಡ್ಸೋ ಅತ್ತೆ ನಾನಲ್ಲ. ಬಾ, ನೀನ್ ಕುತ್ಕೊಂತೀನಿ, ಕುತ್ಕೋ. ವಲ್ಲಭ, ಅದೇನ ನಿಮ್ಮಿಬ್ರು ಮದ್ವೆನ ನೋಡೋ ನಮಗ್ ಸಿಗ್ಲಿಲ್ಲ, ಅದಕ್ಕೆ ಒಬ್ರು ತಿನ್ನಿಸ್ಕೊಳ್ಳಿ, ಅದನ್ನ ನೋಡಿ ನಾವು ಖುಷಿ ಪಡ್ತೀವಿ. ವಲ್ಲಭ, ನೀನೆಲ್ಲೂ ನೋಡೇ ಇಲ್ವೇನೋ? ಈ ಮದ್ವೆ ಮನೇಲಿ ಗಂಡು ಒಬ್ರಿಗೊಬ್ರು ಸ್ವೀಟ್ ತಿನ್ನಿಸ್ತಾರಲ್ಲ, ಆ ತರ ಕಣೋ. ನೀವು ತಿನ್ಸಿ. ಪಾಪ ವಲ್ಲಭ ಅಮೂಲ್ಯ, ಮದ್ವೆ ಆದಾಗಿಂದ ನೆಮ್ಮದಿಯಾಗಿ ಹೊಟ್ಟೆ ತುಂಬಾ ಊಟ ಮಾಡಿದಾರೋ. ಅಯ್ಯೋ ಮಾವ ಒಪ್ಕೊಂಡ್ಬಿಟ್ರು. ವಲ್ಲಭ ತಿನ್ಸೋ. ಗುಳ್ಳಿ ಸರಿಯಾಗಿ ತಿನ್ಸು, ಮೂಗಿಗೆ ಬಡಿತಾ ಇದೆಯಲ್ಲ, ಅಷ್ಟು ತಲೆ ಇಲ್ವಾ? ಸಾರಿ ವಲ್ಲಭ. ನಾಚಿಕೆ ಆಯ್ತಾ ಅಮ್ಮು? ಅದಕ್ಕೆ ತಾನೇ ತಲೆ ತಿನ್ಸಿದ್ದು. ಲೋ ವಲ್ಲಭ, ಇವಾಗ ನಿನ್ ಸರ್ದಿ, ತಿನ್ಸು. ಹಾ, ತಿನ್ನಿಸ್ತೀನಿ. ಅಬುಯ್ಯ, ನಿನ್ಗೆ ಇಷ್ಟ ಆಗಿದ್ದು ಎಲ್ಲ ತಿನ್ನಿಸ್ತೀನಿ, ಓಕೆ? ಅಣ್ಣ ಅಷ್ಟು ದೊಡ್ಡ ತುತ್ತ? ಊರಕ್ಷ, ಇವ್ರ ಮನೇಲಿ ಇವ್ರಪ್ಪ ಕೆಜಿ ಅನ್ನಕ್ಕೆ 1 ಲೀಟರ್ ತುಪ್ಪ ಹಾಕ್ಬಿಟ್ಟೆ ತಿನ್ಸ್ತಾ ಇದ್ದಿದಂತೆ. ಇಲ್ಲಾಂದ್ರೆ ಅವಳಿಗೆ ಹೊಟ್ಟೆಗೆ ಸೇರಲ್ಲ ಅಲ್ವಾ ಅಮೂಲ್ಯ? ಚೆನ್ನಾಗಿದೆ ಅಲ್ಲ? ತಿನ್ನು. ಇನ್ನೂ ಬೇಕಾ? ಓಕೆ ಪರವಾಗಿಲ್ಲ, ಬೇಗನೆ ತಿನ್ಸ್ತೀನಿ. ತಗೋ.
ವಲ್ಲಭ ಅವಳಗ್ ಬೇಡ ಅಂದ್ರೆ ಒತ್ತಾಯ ಮಾಡ್ಬೇಡ್ವೋ. ಇಲ್ಲಮ್ಮ ಅವ್ಳಿಗೆ ತುಂಬಾ ಇಷ್ಟ ಅಂತೆ ಅಲ್ವಾ ಅಮೂಲ್ಯ? ಏನಾಯ್ತು ಚಿಕ್ಕು? ಅಣ್ಣ ಇದಕ್ಕೆ ಇಂಗ್ಲೀಷ್ನಲ್ಲಿ ರೊಮ್ಯಾನ್ಸ್ ಅಂತ ಕರೀತಾರೆ. ನೀನು ಮೊದಲೇ ಮುಜುಗರ ಮಾಧವ, ಮೇನಿಂದ ಬ್ಯಾಚುಲರ್ ಬೇರೆ, ನಿನಗಿವೆಲ್ಲ ಎಲ್ಲಿ ಗೊತ್ತಾಗತ್ತೆ? ಸುಮ್ಮನೆ